ನಮ್ಮದು ಉತ್ತರ ಕರ್ನಾಟಕ ಸೈಡು ಬಾಗಲಕೋಟೆ. ನನ್ನ ಹೆಸರು ಸಾನ್ವಿ ಅಂತ, ಹೀರೋಯಿನ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಓಕೆ, ನಮಗೆ ಏನೇ ಗಲಾಟೆ ಆದರೂ ಕಾಂಪ್ರಮೈಸ್ ಮಾಡುವಂಥ ಕಾಂಪ್ರಮೈಸ್ ಆ್ಯಂಟನಿ ಇಲ್ಲಿದ್ದಾರೆ. ಎಲ್ ಅಂತೋಣಿ ಅಂತ ಎಲ್ ಅಂತೋಣಿ ಅಂತ ಹೆಸರು. ಅವ್ರ ಹೆಸರೇ ಆ್ಯಂಟನಿ. ಇವರು ನಮ್ಮ ಡೂಪ್ಲಿಕೇಟ್ ಅರ್ಜುನ್ ಜನ್ಯ ಅವರು. ಅವರು ಮೋಸ್ಟ್ಲಿ ಇನ್ನು ಅವ್ರು ಡೇಟ್ ಸಿಗೋದು ಕಷ್ಟ ಅನ್ಸುತ್ತೆ ನನಗೇನೆ, ಆ ಥರ ಓಡಾಡ್ತಾ ಇದ್ದಾರೆ. ಹೇಳಿ, ನೀವೊಂದೆರಡು ಮಾತು ಹೇಳಿ. ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಮ್ಮ ಹೆಸರು ಬೆರಿ ಜಾಕು. ಇವಾಗ ಈ ಪಿಕ್ಚರಿಂದ, ಭೀಮಾ ಪಿಕ್ಚರಿಂದ ಜಾಲಿ ಜಾಕ್ ಆಗಿಬಿಟ್ಟಿತ್ತು. ಇದಕ್ಕೆಲ್ಲ ನಮ್ಮ ವಿಜಯ್ ಸಾರೇ ಕಾರಣ. ತುಂಬ ಸಂತೋಷ. ಜೊತೆಯಲ್ಲಿ ಡ್ರ್ಯಾಗನ್ ಬಗ್ಗೆ ನಾವು ಹೇಳಂಗಿಲ್ಲ. ಡ್ರ್ಯಾಗನ್ನ ಆಲ್ರೆಡಿ ಎಲ್ಲ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ನನಗೆ ಅದೊಂದು ತುಂಬ ಖುಷಿ ಇದೆ. ಹಾಗಾಗಿ ಡ್ರ್ಯಾಗನ್ ನೀನೇನು ಮಾತಾಡೋಂಗಿಲ್ಲ ಇವತ್ತು. ಎರಡು ಮಾತು ನಮ್ಮ ಗುರು ಕೇಳ್ಕೊಡಿ ಸರ್. ನೀವೆಲ್ಲ ಗೊತ್ತೇ ನನಗೆ, ನಮ್ಮ ಯುಗ ಸಿನಿಮಾದ ನಿರ್ದೇಶಕರು ಮತ್ತು ನನ್ನ ಒಳ್ಳೆಯ ಸ್ನೇಹಿತ, ದುನಿಯಾಲಿ ನನಗೆ ನಮ್ಮ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದಂಥ ಚಂದ್ರು ನನಗೆ ಯಾವಾಗಲೂ ಕ್ಲೋಸ್ ಫ್ರೆಂಡ್. ಅವನು ಹೋಗೋ ಬರೋ ಸ್ನೇಹಿತರು. ನಾನು ಅವನು ಮಾಸ್ತಿ ಎಲ್ಲನೂ. ನಮಗೊಂದು ಸಲಿಗೆ ಇರುತ್ತೆ. ನಾನು ಸ್ಕ್ರಿಪ್ಟು ಅಂದಿದ ತಕ್ಷಣ ಫಸ್ಟ್ ಹೇಳಿರ್ತಾರೆ, ನನಗೊಂದು ಕ್ಯಾರೆಕ್ಟರ್ ಕೊಟ್ಬಿಡೋ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಅದಕ್ಕೆ ಮೊನ್ನೆ ಮಾಡಿದಾಗ ಹೇಳಿದೆ, ನೆಕ್ಸ್ಟ್ ಪಿಕ್ಚರಲ್ಲಿ ನಿಂಗೆ ಕ್ಯಾರೆಕ್ಟರ್ ಇಲ್ಲ ಕಣೋ ಅಂತ. ಅದಕ್ಕೆ ಜಗಳ ಮಾಡ್ತಾ ಇದ್ದೆ, ಅದು ಹೆಂಗೆ ಬಿಡಲ್ಲ ನೀನು ಅಂತ. ತುಂಬ ಪಾತ್ರ ಪುಟ್ಟದಾದರೂ ತುಂಬ ದೊಡ್ಡ ಮಟ್ಟಕ್ಕೆ ಎಫೆಕ್ಟಿವ್ ಆಗಿ ಬಂದಿದೆ. ಚಂದ್ರು, ಏನೋ ಹೇಳೋಕ್ಕೆ ಎರಡು ಮಾತಾಡು. ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ ಮಕ್ಕಳ, ನೀವೇನ ಮಾತಾಡ್ತೀರಾ? ಇಡೀ ಸಿನಿಮಾನ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮದು ಒಂದು ದಿಕ್ಕಿದೆ ಅಂತ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಎರಡು ಮುದ್ದಾದ ಬಂಗಾರದ ಲಕ್ಷ್ಮಿಗಳು ನನಗೆ. ಅವರು ನಿಜವಾಗ್ಲೂ ಅವರ ಒಂದು ನನಗೆ ನಿಜವಾದ ಅದೃಷ್ಟ ದೇವತೆಗಳು ಇವರಿಬ್ಬರು. ಮಕ್ಕಳಲ್ಲಿ ದೇವರು ಇರ್ತಾರೆ ಅಂತ ಯಾವಾಗಲೂ ಹೇಳ್ತೀವಿ. ನನಗೆ ಅದೃಷ್ಟ ತಂದು ಕೊಟ್ಟಂಥ ಎರಡು ದೇವಿಗಳು. ಮಾತಾಡ್ತಕ್ಕಂಥ ಮಾತಾಡು. ನನ್ನ ಹೆಸರು ಕುಸುಮ ಅಂತ. ನಾನು ಚನ್ನಪಟ್ಟಣದಿಂದ ಬಂದಿರೋದು. ಥ್ಯಾಂಕ್ ಯು ವಿಜಯ್ ಮಾಮ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು, ಲವ್ ಯು. ನೀನಮ್ಮ? ಎಲ್ಲರಿಗೂ ನಮಸ್ಕಾರ. ನಾನು ಮಿನುಗು ಹೆಚ್ ಸಂತೋಷ್. ನಮ್ಮೂರು ಹಾನ್ಬಾಳ್, ಸಕಲೇಶ್ಪುರ ತಾಲೂಕು. ನಾನು 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಕಂಗ್ರ್ಯಾಚುಲೇಟ್ ಭೀಮಾ ಟೀಮ್ ಗ್ರ್ಯಾಂಡ್ ಸಕ್ಸಸ್ಗೆ. ಎಲ್ಲರೂ ತುಂಬ ಜನ ಮೂವಿನ ನೋಡಿಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ ಅಂದರು. ಎಕ್ಸ್ಪೆಷಲಿ ಆ ಅಳಸೀನು, ಅದು ಆ್ಯಕ್ಚುಲಿ ನಾನು ಹತ್ತಿದ್ದಲ್ಲ, ವಿಜಯ್ ಮಾಮ ಅಳಿಸಿದ್ದು. ಅಂದರೆ ಒಂದೊಂದು ಸೀನಲ್ಲೂ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ ಯು ವಿಜಯ್ ಮಾಮ. ಎಲ್ಲ ಅಕ್ಕ ಅಣ್ಣಂದಿರು ಮೂವಿನ ನೋಡಬೇಕು. ಯಾಕೆ ಅಂದರೆ ಮೂವಿಲಿ ತುಂಬ ಒಳ್ಳೆ ಮೆಸೇಜ್ ಇದೆ. ಮತ್ತು ನಾವು ಕೆಟ್ಟದನ್ನ ಮಾಡಬಾರ್ದು. ಮಾಡಿದ್ರೆ ನಮ್ಮ ಪೇರೆಂಟ್ಸಿಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಅನ್ನೋದಿದೆ. ಎಲ್ಲರೂ ಭೀಮಾ ಮೂವಿನ ನೋಡಿ ಭೀಮಾ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಏರಿಯಾದಲ್ಲಿರುವಂಥ ಒಂದು ಹುಡುಗಿ ಥರ ಸಖತ್ತಾಗಿ ಅಭಿನಯ ಮಾಡಿರೋ, ಒಂದೇ ಒಂದು ಡೈಲಾಗಲ್ಲಿ ವಿಜಿಲ್ ಓಡಿಸ್ಕೊಂಡು ಅದನ್ನು ಹೇಳಂಗಿಲ್ಲ. ಆ ಡೈಲಾಗ್ನ ಹೋಗ್ತಾ ಇರ್ಬೇಕು ಅಷ್ಟೇ ಅಂದಂಥ. ಏನಪ್ಪ ನಿನ್ನ ಹೆಸರು? ಸುಷ್ಮಿತಾ, ನಿಂಗೂ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ಎಲ್ಲದಕ್ಕೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಸಪೋರ್ಟ್ ಹೀಗೆ ಮಾಡ್ತೀರಿ ಅಂತ ತುಂಬ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ತಿಕ್, ಮಾತಾಡ್ತೀಯಪ್ಪ? ಓಕೆ, ಸರಿ ಬಿಡು. ಕುತ್ಕೋ ಹೋಗು. ಅಭಿ. ನನ್ನ ಹೆಸರು ಅಭಿ ಅಂತ. ಅಣ್ಣ ಜೊತೆ ಸಲ್ಗಾ ಟೈಮಿಂದನೂ ಅವರು ಏನೇನು ಹೇಳ್ಕೊಟ್ರೋ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸಲ್ಗಾ ಟೈಮಲ್ಲಿ ಒಂದು ಅವ್ರು ನೋಡೋಕಂತ ಹೋದಾಗ ಕರೆದ್ಬಿಟ್ಟು ಅವ್ರ ಜೊತೆ ಟ್ರಾವೆಲ್ ಆಗೋಂಥ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅದರಲ್ಲೂ ಭೀಮಲ್ಲೂ ಅಷ್ಟೇ ಒಂದು ಒಳ್ಳೆ ಅವ್ರ ಜೊತೆ ಟ್ರಾವೆಲ್ ಆಗೋಂಥ ಕ್ಯಾರೆಕ್ಟರ್ ಕೊಟ್ಟರು. ಅದರಿಂದ
ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ. ಆ ಇಂಟರ್ವ್ಯೂದೇ ಹೇಳ್ತಾ ಇರ್ತಾರೆ, ಏನಾರ ಹೊಸಾದು ಹೇಳು ಅಂದ್ರೆ ಆ ಇಂಟರ್ವ್ಯೂಲಿ ಏನು ಮಾತಾಡಿರ್ತಾರೋ ಅದನ್ನೇ ಗಟ್ ಮಾಡ್ಕೊಂಡು ಹೇಳ್ತಾ ಇರ್ತೀಯ. ಏನಾರ ಹೊಸಾದು ಹೇಳು, ನನ್ನ ಹೊಗಳಬೇಡ, ಸಿನಿಮಾ ಬಗ್ಗೆ ಹೇಳು, ಸಿನಿಮಾ ನೋಡೋದಕ್ಕೆ ಹೇಳು. ಬಾ ಪುನೀತ್. ಪುನೀತ್ ನನಗೆ ಒಳ್ಳೆ ಸ್ನೇಹಿತ, ತಮ್ಮ. ಸೊ ಹಾಗಾಗಿ ಅವನ್ನ ತುಂಬ ಎಮೋಷ್ನಲ್ ಆಗಿ ನನಗೂ ಅವನಿಗೊಂದು ಸಂಬಂಧ, ಬಾಂಧವ್ಯ ಇದೆ. ನಾನು ಮರೆಯೋಕ್ಕಾಗಲ್ಲ ಯಾವಾಗ್ಲೂ. ಅದು ಅವನಿಗೆ ನನಗಿಬ್ಬರಿಗೆ ಗೊತ್ತಿದೆ. ಸೊ ಹಂಗಾಗಿ ನನಗೆ ಪುನೀತ್ನ ಕಂಡ್ರೆ ಭಾರಿ ಗೌರವ. ಮಾತಾಡಪ್ಪ. ಎಲ್ರಿಗೂ ಥ್ಯಾಂಕ್ಸ್. ಭೀಮಾ ದೊಡ್ಡ ಸಕ್ಸಸ್ ಮಾಡಿದ್ದೀರಾ. ಈ ಸಕ್ಸಸ್ಗೆ ಮೂಲ ಕಾರಣ ಒಬ್ಬರು ವ್ಯಕ್ತಿ, ಅದು ವಿಜಯ್ ಸರ್. ಈ ಸಕ್ಸಸ್ ಕ್ರೆಡಿಟ್ ಯಾವತ್ತಿದ್ರೂ ಅದು ವಿಜಯ್ ಸರ್ಗೆ ಮಾತ್ರ ಸಲ್ಲಬೇಕು. ಯಾಕೆಂದರೆ ಅವ್ರ ಎಫರ್ಟು, ಅವ್ರ ಪ್ರಮೋಷನ್ ಮಾಡಿಕೊಟ್ಟಿದ್ದ ಐಡಿಯಾ ಎಲ್ಲ ಕ್ರೆಡಿಟು ಅವ್ರಿಗೆ ಹೋಗಬೇಕು. ಇದ್ರ ಹಿಂದೆ ಅವರೊಬ್ಬರದೇ ಶ್ರಮ ಇದೆ, ನಾವೆಲ್ಲ ಜಸ್ಟ್ ಪಾತ್ರಧಾರಿಗಳು. ಈ ಎಲ್ಲ ಸಕ್ಸಸ್ಸು ವಿಜಯ್ ಸರ್ಗೆ. ದಯವಿಟ್ಟು ಎಲ್ಲರೂ ಇನ್ನೊಂದು ಸಲ ಸಿನಿಮಾ ನೋಡಿ, ಮನೇಲಿ ಎಲ್ಲರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ, ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಲ್ಲ ಇರೋದ? ಮಲ್ಲ ಎಲ್ಲಿದೆಯೋ? ಡೆನೀಸ್, ನಿಮ್ಮ ಹುಡುಗರು ಬಂದಿಲ್ಲಪ್ಪ, ಎಲ್ಲಿದ್ದಾರೆ? ಓಕೆ, ಎಲ್ಲರೂ ಮಾತಾಡಿಸ್ತೀನಿ. ಎಲ್ಲರೂ ಮಾತಾಡಿ, ಜಲ್ದಿ ಬಾರ ಮುಂದೆ. ತುಂಬಾ ಥ್ಯಾಂಕ್ಸ್ ಅಣ್ಣ ಕೊಟ್ಟಿದ್ದಕ್ಕೆ. ಮಹೇಶ್ ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ನನ್ನ ಹೆಸರು ಮಂಜು ಅಂತ. ಜಲ್ಲಿ ಅಂತಲೇ ನನ್ನ ಹೆಸರು ಜಯಸೂರ್ಯ ಅಂತ. ನನಗೆ ಅಣ್ಣ ಸಲಗಾಲ್ ಒಂದು ಅವಕಾಶ ಮಾಡಿಕೊಟ್ಟಿದ್ರು, ಮತ್ತೆ ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ತುಂಬಾ Hey Jack, they're not my friends, yeah. You're not my friend. Kuchiko. ನಮ್ಮ ಫ್ರೆಂಡು. ನಿನ್ನ ಹೆಸರು ಸುಖೇಶ್ ಅಂತ, ಲಾಸ್ಟ್ ಸ್ಟೂಡೆಂಟು. ಮತ್ತೆ ಥಿಯೇಟ್ರ್ ಮಾಡಿಕೊಂಡು ಮಲ್ಲ ಎಲ್ಲೋ ಒಬ್ಬರ ಥಿಯೇಟ್ರ್ ಮಾಡಿಕೊಂಡು ಲಾ ಕೂಡ ಓದ್ಕೊಂಡು ತುಂಬ ಒಳ್ಳೆ ಕೆಪಾಸಿಟಿ ಇರುವಂಥ ಹುಡುಗ. ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು. ನಾನು ಅವತ್ತು ಒಂದ್ ದಿವಸ ಶೂಟ್ಗೆ ಹೋದ್ರು, ಅವತ್ತು ವಿಜಯಣ್ಣನೇ ನಾನು ನೋಡಿ, ಇಲ್ಲ ನೀನ್ ಚೆನ್ನಾಗಿ ಮಾಡ್ತಾ ಇದೆಯಾ ಅಂತ ಹೇಳಿ ನನಗೆ ಆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡು ಬಂದವರು. ಸೊ ನಾವು ಒಂದು ಕನ್ಸು ಕಂಡಿದ್ದವರು ಇವಾಗ ಮುಂದಿದ್ದೀವಿ ಅಂದ್ರೆ ಅದು ಒನ್ ಅಂಡ್ ಓನ್ಲಿ ರೀಸನ್ ವಿಜಯಣ್ಣ. ಸೊ ಇವತ್ತು ಇವತ್ತೆಲ್ಲರೂ ಭೀಮಾ ಗೆಲ್ಸಿದ್ದೀರಾ. ಸೊ ಇದು ವಿಜಯಣ್ಣ ಸಕ್ಸಸ್. ಅವರಿಂದ ನಾವಿರೋದ್ರಿಂದ ಇದು ನಮ್ದು ಅಂತ ನಮ್ಗೆ ಖುಷಿ ಇದೆ. ಸೊ ಥ್ಯಾಂಕ್ ಯು ವಿಜಯಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಅಲ್ಲೂ ಇವತ್ತು ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ನನ್ನ ಜೊತೆ ಕೈ ಜೋಡಿಸಿ, ಆಸ್ ಇಟ್ ಇಸ್ ಪ್ರವೀಣ, ನಾನು, ಅಲ್ಲು, ಪುನೀತ, ನನ್ನ ಟೀಮು ಎಲ್ಲರೂ ಇವತ್ತು ಥ್ಯಾಂಕ್ಸ್. ಅಲ್ಲು, ಥ್ಯಾಂಕ್ ಯು ವೆರಿ ಮಚ್. ನಾನು ಅದನ್ನು ನಿನ್ನ ಹೆಲ್ಪಿಗೆ ಚಿರಋಣಿ ಆಗಿರ್ತೀನಪ್ಪ. ನಾನು ಏನಿಲ್ಲ, ನೀವು ಹೇಳಿದ ಐಡಿಯಾನ ತುಂಬಾ ಚೆನ್ನಾಗಿ, ಪ್ರಮೋಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ. ಸೊ ಎಲ್ಲ ಕಾರಣ ವಿಜಯ್ ಸರ್. ಅವ್ರು ಹೇಳಿದ್ರು ಈ ತರ ಮಾಡೋಣ ಅಂತ, ಜಸ್ಟ್ ನಾವು ಅದನ್ನ ಅವ್ರು ಹೇಳಿದ್ನ ಮಾಡಿದ್ವಿ. ಸೊ ಅವ್ರು ಹೇಳಿದ್ ಮಾಡಿರೋದಕ್ಕೆ ಇವತ್ತು ತುಂಬಾ ಚೆನ್ನಾಗಿದೆ. ಅಂದ್ರೆ ಇವ್ರ ತರ ಪ್ರತಿಯೊಬ್ಬ ಹೀರೋ ನಮ್ಮ ಇಂಡಸ್ಟ್ರಿಯಲ್ಲಿ ಅಂದ್ರೆ ಎಲ್ಲಾ ಸಿನಿಮಾಗಳು ಇದೇ ತರ ಸಕ್ಸಸ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ತುಂಬಾ ಫೇಮಸ್ ಆಗಿರುವಂತ ಹುಡುಗ ರಿಚ್ ಕಿಡ್ ಅಂತ ಹೇಳಿ. ಅವನ ಹೆಸರೇ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾನೆ, ರಿಚ್ ಕಿಡ್ ಅಂತ. ಅಂದ್ರೆ ಆ ಪಾಸಿಟಿವಿಟಿ ಇದೆ ಅದರಲ್ಲಿ. ಅಂದ್ರೆ ಇವತ್ತು ಯುವಕರು ಫೋನ್ನ ಬೇರೆ ಬೇರೆ ತರ ದುರ್ಬಳಕೆ ಮಾಡ್ಕೊಂಡಾಗ ಫೋನ್ನಲ್ಲೇ ನಾವು ಬದುಕ್ಬೋದು ಅಂತ ತೋರಿಸೋದಕ್ಕೆ ತುಂಬಾ ತುಂಬಾ ಕಷ್ಟದಲ್ಲಿರುವಂತ ಹುಡುಗ. ತುಂಬಾ ಒಳ್ಳೆ ಮನಸ್ಸು, ಮತ್ತೆ ತುಂಬಾ ಒಳ್ಳೆ ನಟ ಕೂಡ. ನಾನು ಹೇಳಿದ್ದೀನಿ, ನೆಕ್ಸ್ಟ್ ಸಿನಿಮಾ ಮಾಡಿದಾಗ ಎಲ್ಲೂ ಹೋಗ್ಬೇಡ, ನಿಮ್ಗೆ ದುಡ್ಡು ಪಾತ್ರ ಮಾಡಿಸ್ತೀನಿ ಅಂತ 100% ಮಾಡಿಸ್ತೀನಿ. ನೀನು ಮನಸ್ಸಲ್ಲಿ ಮಾತಾಡಿ. ನಮಸ್ಕಾರ, ನನ್ನ ಹೆಸರು ರಿಚ್ ಕಿಡ್ ಅಂತ. ಅಣ್ಣ ಇಲ್ಲ ಅಣ್ಣ, ಮೂವಿ ನೋಡಿ ಒಳ್ಳೆ ಕಂಟೆಂಟ್. ನಾರ್ಮಲ್ ನಮ್ಮ ಜೊತೆಲಿರೋ ಹುಡುಗರು ಏನೇನು ಮಾಡ್ತಾ ಇದ್ದಾರೋ ಅದೆಲ್ಲ ಇದರಲ್ಲಿದೆ. ಯಾವುದು ಕಂಟೆಂಟ್ ಬಂದಿಲ್ಲ, ತುಂಬಾ ಚೆನ್ನಾಗಿದೆ. ಮನೆಯವರು ಎಲ್ಲರೂ ಮೂವಿ ನೋಡಿ. ಹಾಗೆ ನನಗೆ ಈ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಸಾಮ್ರಾಟ್ ಜೊತೆ ನಾನು ಒಬ್ಬ ಅಂತ ಅಣ್ಣನ ಜೊತೆ ಇರ್ತೀನಿ ಇನ್ಮೇಲೆ. ಥ್ಯಾಂಕ್ಸ್ ಅಣ್ಣ. ಬಾಪ ಗುರುವೆ.
ಮಾತಾಡ್ತೀಯಾ? ಜಲ್ದಿ ಮಾತಾಡ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ಮೊಹಮ್ಮದ್ ಜಾನು. ನಾನು ಚಿಕ್ಕ ಒಂದು ವಿಲೇಜ್ ನಲ್ಲಿ ಇದ್ದೀನಿ, ಕೆಲವೊಂದು ಗ್ರಾಮದಲ್ಲಿ. ವಿಜಯ್ ಸಾವು ಇಷ್ಟು ದೊಡ್ಡ ಮೂವಿನಲ್ಲಿ ನನ್ಗೆ ಇಷ್ಟು ಏನ್ ಮಾತಾಡೋದಂತ ಆಗೋದಿಲ್ಲ, ಅಷ್ಟು ಸಂತೋಷ ಆಗ್ತದ. ಒಳ್ಳೇದಾಗಲಿ. ಬಾರ ಜಲ್ದಿ ಬಾರ ಮಾತಾಡ. ಎಲ್ರು ಪಾಪ ಹುಡುಗರು ನೋಡಿದ್ರೆ ಇವ್ಯಾರು ಸ್ಕೂಲ್ ಮಗನೇ ನೋಡಿದಾರೆ ಅನ್ಕೊಂತಾರೆ. ಪಾಪ ಇವ್ರು ITI ಮಾಡಿದ್ದಾನೆ, ಏನು ಮಾಡಕ್ಕಾಗಲ್ಲ. IT ಇಲ್ಲ, ನಂತರ ಕಲರ್ ಇಲ್ಲ, ಅದು ಪ್ರಾಬ್ಲಮ್. ಮಾತಾಡ್ತಾ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನುಷ್ ಅಂತ. ನನ್ ಬಂದ್ಬಿಟ್ಟು ತುಂಬಾ ಲೈಕ್ ಗೂಸ್ ಬಂಪ್ಸ್ ಆಗ್ಬಿಟ್ಟು ಫಸ್ಟ್ ಟೈಮ್ ಮೂವಿ ನೋಡುವಾಗ ನನಗೆ ದೊಡ್ಡ ಥ್ಯಾಂಕ್ಸ್ ಫಾರ್ ವಿಜಯನ. ಥ್ಯಾಂಕ್ ಯು. ಕೂತ್ಕೋ ಬಾರೋ. ನೀವು ನೋಡಿದ್ದೀರ ನಮ್ಮ ಏನು ಬಂದಿಲ್ಲ, ಕಾಕ್ರೋಚು ಬಂದಿಲ್ವಾ? ನೀವು ನೋಡಿದ್ದೀರ ಚಿಕ್ಕ ಶುಂಠಿ ಇವನೇ ಆ್ಯಕ್ಚುಲಿ. ಶುಂಠಿ ಆ್ಯಕ್ಚುಲಿ ಇನ್ನೊಂದಷ್ಟು ಸೀನ್ಸ್ ಇತ್ತು, ಅದನ್ನ ತೆಗೆದಿವಿ. ಈ ಚಿಕ್ಕ ಶುಂಠಿನ ದೊಡ್ಡ ಶುಂಠಿ ಆಗೋದು. ಮಾತಾಡೋ. ಎಳೆ ಶುಂಠಿ ಎಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಕಿ ಅಂತ. ಶುಂಠಿ ಕ್ಯಾರೆಕ್ಟ್ ಮಾಡಿದ್ದೀನಿ. ನನಗೆ ಒಳ್ಳೆ ಕ್ಯಾರೆಕ್ಟ್ ಕೊಟ್ಟಿದ್ದಾರೆ, ನೀವು ಒಳ್ಳೆ ನಮಸ್ಕಾರ ಹೇಳ್ಕೊತೀವಿ. ಫಸ್ಟ್ ಟೈಮ್ ಮಾತಾಡ್ತಿರೋದು ಸ್ವಲ್ಪ ಇದಾಗ್ತಿದೆ, ಬೇರೆ ಏನಿಲ್ಲ. ಎಲ್ಲರೂ ಮೂವಿ ನೋಡಿ ಎಲ್ಲರಿಗೂ ಒಳ್ಳೆ ಮೆಸೇಜ್ ಹೇಳಿ. ಥ್ಯಾಂಕ್ ಯು. ಪಾಪ ನಿನ್ ಬಗ್ಗೆ ಹೇಳಿ ಜಲ್ದಿ, ಎರಡು ಮಾತಾಡಿ ಮುಗಿಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿ ಅಂತ, ಜಿಂಗಣಿಯಿಂದ. ಭೀಮಾ ಸಿನಿಮಾ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ವಿಜಯನವರು. ಇನ್ನು ಮುಂದಕ್ಕೆ ಇನ್ನು ಒಳ್ಳೆ ಯಶಸ್ಸಾಗಲಿ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ತಮ್ಮಲ್ಲೆಲ್ಲ ಪ್ರಾರ್ಥಿಸ್ತಾರೆ. ಪಾಪ ಅಣ್ಣ ಬಾ. ನಿನ್ನ ಹೆಸರು ನಾನೇ ಹೇಳ್ಬೇಕಾ ಅಥವಾ ನೀನೇ ಹೇಳ್ತೀಯಾ? ನಾನೇ ಹೇಳ. ನಿನ್ನ ಹೆಸರು ಹೇಳ್ಬೇಕು. ಅಲ್ಲ ನೀನ್ ಕರೆಕ್ಟ್ ಹೆಸರು ಹೇಳು. ಇಲ್ಲ, ನಿನ್ನ ಹೆಸರು ಹೇಳ್ಬೇಕು ಪ್ಲೀಸ್. ನೀನು ಇಲ್ಲ ಡೌನ್ ಮಾಡ್ತಾ ನೋಡಿಲಿ. ಬಾರ್ಗವ್ ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭಾರ್ಗವ್ ಅಂತ. ದೊಂಗ ಅಂತ. ನಂದು ನೈಟಿವ್ ಬಂದು ಚಿತ್ತೂರು. ಥ್ಯಾಂಕ್ಸ್ ವಿಜಯ. ಆಕ್ಚುಲಿ ಇವ್ಗೆ ಬೇರೆ ಕ್ಯಾರೆಕ್ಟರ್ ಇತ್ತು, ಅದಕ್ಕೆ ದೊಂಗ ಅಂತ ಹಾಗೆ ಅಡ್ರೆಸ್ ಕೇಳಿಟ್ಟಿದ್ದೆ. ಪಾಪ ಇವ್ರು ಎಲ್ಲ ಬಿದ್ದು ಕೈಕಾಲು ಮುರ್ಕೊಂಡು ಶೂಟಿಂಗ್ ಬರೋಕ್ಕಾಗಿಲ್ಲ. ಸೊ ಹಾಗಾಗಿ ಆ ಕ್ಯಾರೆಕ್ಟರ್ ಇನ್ನೊಬ್ಬರು ಕೊಟ್ಟೆ ಅವ್ನು ಅರ್ಧಂಬರ್ಧ ಮಾಡ್ದ ಅವನು. ಥ್ಯಾಂಕ್ ಯು ವೆರಿ ಮಚ್ ಭಾರ್ಗವ್. ಥ್ಯಾಂಕ್ ಯು ಮಾಮ. ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಲ್ವಿನ್ ಅಂತ. ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಥ್ಯಾಂಕ್ಸ್ ವಿಜಯ್. ನಮ್ಮ ಮಾಸ್ಟರ್ ಡೆನಿಸ್ ಲಾರೆಂಟ್ಗೆ ತುಂಬ ಥ್ಯಾಂಕ್ಸ್. ಬಾರ. ಏನು ಅಷ್ಟೇನೆ. ಏನು ಓದ್ತಿದ್ಯಾ? ಅಲ್ಲ, ಫೈನಲ್ ಇಯರ್ ಮುಗಿಸಪ್ಪ ದಯವಿಟ್ಟು. ಇನ್ನೊಂದು 5 ವರ್ಷ ಆದ್ಮೇಲೆ ಅಣ್ಣ ತಿರ್ಗಾ BCom ಫೈನಲ್ ಇಯರ್ ಹೇಳ್ಬಿಟ್ಟಿದ್ದೀನಿ. ಮನೆಯಲ್ಲೂ ಹೋಗ್ಬಿಡತ್ತೆ ಎಲ್ಲ ಕಡೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ಅಂತ. BCom ಫೈನಲ್ ಇಯರ್ ಓದ್ತಿದ್ದೀನಿ. ವಾಂಟೆಡ್ ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ಅಂತ. ನಮಗೆಲ್ಲ ಈ ಫಿಲಮಲ್ಲಿ ಚಾನ್ಸ್ ಕೊಟ್ಟಿದ್ದು ವಿಜಯ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ಒಂದು ಡ್ರಗ್ ಫ್ರೀ ಸೊಸೈಟಿ ಇರಬೇಕು ಅಂತ. ಎಲ್ಲರೂ ಭೀಮಾ ಜೊತೆ ಕೈ ಜೋಡಿಸಿ ಎಲ್ಲ ಟ್ರೇಡರ್ ಬಂದು ತಮ್ಮ ITI ಮುಗಿಸ್ತಾರೆ. ಥ್ಯಾಂಕ್ ಯು. ಯಾರು ಸಾಮಾನ್ಯವಾಗಿ ನೋಡಿದಾಗ ಯಾರು ಓದಿಲ್ಲ ಅನ್ಕೋತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಓದಿರೋ ಮಕ್ಕಳೇನೆ, ಎಲ್ಲರೂ ಓದಿರೋರೇ. ಮಾಮ, ನೀವೇನು ಓದ್ತಿದ್ಯಾ ಫಸ್ಟ್ ಹೇಳ್ಬಿಡು. ತಮಿಳಲ್ಲಿ ಮಡಿಗಳವ್ರು ಹಿಂಗೆ ಇದ್ದಿದ್ದು ಬಂದಾಗ ಅವ್ರೊಂದು ಫೇವ್ರೇಟ್ ಸೀನ್ ಜಿಲ್ ಜಿಂಗ್ ಜಕ್ ಅಂತ ಒಂದು ಸೀನ್ ಇದೆ. ಇದರಲ್ಲಿ ಯಾವ ಫಿಲಮ್ ಬರೋ ಮಂಜು? ಕಾಲೇಜ್ನಲ್ಲಿ ನಾನು ಅದನ್ನ ಹಾಕೊಂಡು ಬಿಡ್ತೇನೆ. ಚೆನ್ನಾಗಿ ಕ್ಯಾಪ್ ಹಾಕೊಂಡು ಬಂದಾಗ ನೋಡೋ ಮಚ್ಚಿ ಇರೋ ಅಂತ ಹೇಳ್ತಾನೆ. ನಾನು ಮುಂದೆ ಯಾವತ್ತು ಹೇಳಿರಲಿಲ್ಲ. ಮಡಿಗಳವ್ರು ಸೇಮ್ ಹಿಂಗೆ ಇದ್ದಿದ್ದು. ತುಂಬಾ ಒಳ್ಳೆ ನಟ, ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೆನಿಸ್ ಮಾಸ್ಟರ್ ನೀವು ಥ್ಯಾಂಕ್ಸ್. BCom ಕಂಪ್ಲೀಟ್ನಾ? ನೀ ಏನು ಓದಿದ್ಯಾ? ಮಾಡ್ರೋರು ಹಾಕೊಂಡ್ಬಿಟ್ಟಿರ. ಆಮೇಲೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾದೇಶ್ ಅಂತ. ಈ ಮೂವಿನಲ್ಲಿ ಆಪರ್ಚುನಿಟಿ ಕೊಟ್ಟಿರೋ ನೀನ್ ಬಗ್ಗೆ ಹೇಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಅಂತ. ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ.
ನನಗೆ ಈ ಹೆಣ್ಮಗು ನೋಡಿದ್ರೆ ಭಾರಿ ಗೌರವ. ಯಾಕೆಂದರೆ ಆಕೆ ಬಗ್ಗೆ ಅವರೇ ಹೇಳ್ತಾರೆ, ಈ ಸಿನಿಮಾ ಮುಗಿಯೋವರೆಗೂ ನಮ್ಮ ಸಿನಿಮಾಗೋಸ್ಕರ ಎವ್ರಿಡೇ ಪ್ರೇಯರ್ ಮಾಡ್ತಾ ಇದ್ದೀನಿ, ಒಳ್ಳೇದಾಗುತ್ತೆ ಅಂತ ಲಾಂಗ್ ಬ್ಯಾಕ್ ಶೂಟಿಂಗ್ ಮಧ್ಯೆ ನಾವು ಸರಿ ಹೇಳಿತ್ತು. ಆ್ಯಕ್ಟಿಂಗ್ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ. ಆಮೇಲೆ ತುಂಬ ವಿಶೇಷ ಇದೆ. ಮಾತಾಡ್ತಾ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಅಂತ, ಶಿವಾಜಿನಗರದಿಂದ ಬಂದಿದ್ದೆ ನಾನು. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದ ದುನಿಯಾ ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸು. ಏನಕ್ಕಂದರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲದ ಥರ ಇದ್ದಾಗ ನಮಗೆ ಕರೆಸಿ ಇದು ನಿಮ್ಮ ಹತ್ರ ಇದೆ, ನೀವು ಮಾಡ್ಬೋದು ಅಂತ ನಮಗೆ ಒಂದು ಗೈಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು. ಬಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ಎಲ್ಲರೂ ಆಟಿಟ್ಯೂಡ್ ತೋರಿಸೋರು ಇರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇವ್ರನ್ನ ಮೀಟ್ ಮಾಡಾದ್ಮೇಲೆ ಗೊತ್ತಾಯಿತು ಹೆಂಗೆ ಹೇಳೋದೊಂದು ಅವ್ರ ಮನೆ ಮಕ್ಕಳ ಥರ ನೋಡೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ವಿಜಯ್ ಸರ್. ಥ್ಯಾಂಕ್ ಯು. ಬನ್ರಿ ಮಾತಾಡ್ರಿ. ಎಲ್ಲರಿಗೂ ನಮಸ್ಕಾರ. ಮಾತಾಡೋದಕ್ಕೆ ಏನಿಲ್ಲ, ಆ ಪರಮಾತ್ಮ ಈಶ್ವರ ಆಶೀರ್ವಾದದಿಂದ ಭೀಮಾ 100 days ಓಡ್ಬೇಕಂತ ನನ್ನ ಆಸೆ. ಧನ್ಯವಾದ. ಬಾಬಾ ಮಾತಾಡ. ಎಲ್ರಿಗೂ ನಮಸ್ಕಾರ. ವಿಜಯಣ್ಣ ಸಿನಿಮಾದಲ್ಲ ಹೀರೋ, ನಿಜವಾಗ್ಲೂ ಹೀರೋನೇ. ಯಾಕಂದರೆ ಅವರು ಹೆಣ್ಮಕ್ಳಿಗೆ ಕೊಡೋ ಒಂದು ಗೌರವ ಆಗಿರ್ಬೋದು, ಸೆಟ್ಟಲ್ಲಿ ನಡ್ಕೊಳೋ ರೀತಿ ಆಗಿರ್ಬೋದು, ಅಣ್ಣ ನಿಜವಾಗ್ಲೂ ನೀವು ಗ್ರೇಟೇ. ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಆಗ್ತಿದೆ. ಆ್ಯಕ್ಚುಲಿ ಇದೆಲ್ಲ ನನಗೆ ಫಸ್ಟು ಹೊಸ್ತು ಇದು. ಜಗದೀಶ್ ಸರ್ ಥ್ಯಾಂಕ್ ಯು, ಕೃಷ್ಣ ಸರ್ ಥ್ಯಾಂಕ್ ಯು, ಎಲ್ಲ ಟೀಮು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಗಿರಿಜಾ ನಿಮ್ಮ ಬಗ್ಗೆ ಹೇಳೋಕ್ಕೆ ಆಗಲ್ಲ. ಅಶ್ವಿನಿ ಅವರ ನಿಮ್ಮ ಬಗ್ಗೆನೂ ಅಷ್ಟೇ. ಪ್ರತಿಯೊಬ್ಬರು ಎಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಏನೋ ನಾವು ಅಲ್ಲಿ ಕುತ್ಕೊಂಡು ಒಂದು ಕತೆ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಕತೆ ಸೊ ತುಂಬಾ ಖುಷಿ ಆಗ್ತಿದೆ ನಮ್ಗೆ ಎಲ್ರಿಗೂ. ಸಕ್ಸಸ್ ಕಂಡಿದೆ. ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ವಿಜಯ್. ಎಲ್ಲ ಕಡೆ ಹೋದ ಕಡೆ ಎಲ್ಲ ಒಂದು ಟೆರರ್ ಆಕ್ಟರ್ನ ಕರ್ಕೊಂಡ್ಬಂದ್ರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಸೆಲೆಕ್ಟ್ ಮಾಡಿದ್ದು ಯಾವ ಕ್ಯಾರೆಕ್ಟರ್ಸು ರಾಂಗ್ ಆಗಲಿಲ್ಲ. ಅದರಲ್ಲಿ ಇವ್ರಿಗೆ ಪೈಪೋಟಿ ಬಿಟ್ಟಿದ್ದೆ. ನಿಮ್ಗೆ ಯಾರು ಇಷ್ಟ ಬರುತ್ತೋ ಅವ್ರು ಪೈಪೋಟಿ ಮಾಡ್ಕೊಂಡು ಗೆಲ್ಬೋದು. ಇಲ್ಲೇನು ನೀವು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತಿಲ್ಲ. ಇವತ್ತು ನಾನು ಪಬ್ಲಿಕಲ್ಲಿ ಹೋಗ್ತಿದ್ರು ಕೇಳ್ತಾರೆ, ಸರ್ ಎಲ್ಲಿದ್ದಾರೆ ಅವರು ಲೇಡಿ ಇನ್ಸ್ಪೆಕ್ಟರ್ ಯಾರು ಸರ್ ಅಂತ. ಸೊ ಹಾಗಾಗಿ ನೀವು ಹೇಳ್ಬೇಕಪ್ಪ, ಈಗ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ನಿನಗೆ. ನೀನು ಮೈಸೂರಿಂದ ನನ್ನ ಶಾರ್ಟ್ ತೆಗಿಯಾಗಿ ಹೇಳಿದೆ, ಮೈಸೂರಲ್ಲಿ ಚಾಮುಂಡಿ ಪರವಾಗಿ ನೀನು ಬರ್ತೀಯ ಬೆಂಗಳೂರಿಗೆ ಅಂತ. ಹಂಗೆ ಬಂದಿದ್ಯಾ, ನಿನ್ನ ಬದುಕು ತುಂಬ ಚೆನ್ನಾಗಿರಲಿ. ಯಾವಾಗಲೂ ಆ ಚಾಮುಂಡಿ ನೀನು ಯಾವಾಗಲೂ ಆಶೀರ್ವಾದ ಮಾಡಲಿ, ನಿನ್ನ ಜೊತೆಯಲ್ಲಿರಲಿ, ದೊಡ್ಡ ಮಟ್ಟಕ್ಕೆ ಬೆಳಿ. ನೀನು ಬೆಳಿತೀಯ ಕೂಡ. ಈ ಥರದ್ದೊಂದು ಒಂದು ಮೊದಲನೇ ಸಿನಿಮಾಲಿ ಈ ಥರದೊಂದು ಅವಕಾಶ ಗಿಟ್ಟಿಸ್ಕೊಂಡು ಈ ಸ್ಥಾನ ಪಡೆಯೋಕ್ಕೆ ನಿಮ್ಮ ತಾಯಿ ತಂದೆ ನಿಜವಾಗ್ಲೂ ಎಷ್ಟು ಪ್ರೇಯರ್ ಮಾಡಿದ್ರು. ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀನು ನಂಬಲ್ಲ, ನಿನ್ನಲ್ಲಿ ಒಂದು ಭಯಂಕರವಾದ ಶಕ್ತಿ ಇದೆ. ಆ ಶಕ್ತಿಗೆ ಇನ್ನಷ್ಟು ಎನರ್ಜಿ ತುಂಬಿ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀಯ ನೀನು. ಥ್ಯಾಂಕ್ ಯು. ಮಾತಾಡ. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ನಾನು ಎಮೋಷ್ನಲ್ ಆದೆ. ಹೊಸಬರಿಗೆ ಈ ಥರದ್ದೊಂದು ಅವಕಾಶ ಸಿಗೋದು ನಿಜವಾಗ್ಲೂ ನನ್ನ ಸಖತ್ ಬ್ಲೆಸ್ಡ್. ಯಾರ್ಯಾರು ಹೊಸಬರು ಆ್ಯಕ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಒಬ್ಬಳಿಗೆ ಅಲ್ಲ, ಗಿರಿಜಾ ಒಬ್ಬಳೇ ಅಲ್ಲ, ಯಾರ್ಯಾರು ಪಾತ್ರ ಮಾಡಿದ್ದಾರೆ ಎಲ್ಲರಿಗೂ ಅದೇ ಥರ ಅಪ್ರಿಸಿಯೇಷನ್ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್. ಮಾಧ್ಯಮ ಮಿತ್ರದವ್ರಿಗೂ ಅಷ್ಟೇ. ಏಕೆಂತಂದರೆ ನಮಗೆಲ್ಲ ಇದು ದೊಡ್ಡ ಚಾಲೆಂಜ್ ಆಗಿತ್ತು. ಹೊಸಬರನ್ನ ಜನರ ಮಡ್ಲಿಗೆ ತಲುಪಿಸೋ ಒಂದು ಕೆಲಸದಲ್ಲಿ ನಿಮ್ಮ ಪಾತ್ರ ತುಂಬ ಬಹುಮುಖ್ಯವಾಗಿತ್ತು. ಸೊ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂತಂದರೆ ನಾವೆಲ್ಲ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ನಮ್ಮನ್ನು ಪರಿಚಯಿಸೋದಕ್ಕೆ ವಿಜಯ್ ಸರ್ಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಾದರೂ ನನ್ನ ಹೆಸರು ಕೇಳಿದ್ರೆ ಪ್ರಿಯಾ ಅಂತ ಮತ್ತೆ ಹೋಗ್ಬಿಡುತ್ತೆ. ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಸೊ ಎಲ್ಲಿ ಹೋದ್ರೂ ಗಿರಿಜಾ ಅಂತ ಮಾತಾಡಿಸ್ತಾರೆ. ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ರಂಗಭೂಮಿ ಕಲಾವಿದೆ. 14 ವರ್ಷ ಬೇಕಾಯಿತು ನನಗೆ ಈ ಥರದೊಂದು ವೇದಿಕೆ ಮತ್ತು ಈ ಥರದೊಂದು ಪಾತ್ರ, ಈ ಥರದೊಂದು ಅಪ್ರಿಸಿಯೇಷನ್ ಸಿಗೋದಕ್ಕೆ. ನಾನು ಕಾದಿದ್ದು 14 ವರ್ಷ.
ಸೊ ನನಗನ್ಸುತ್ತೆ ಶಾಪ ವಿಮೋಚನೆ ಆಯಿತು ಅನ್ಸುತ್ತೆ. ಆಫ್ಟರ್ 14 ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು, ಸಿನಿ ಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನು ಗೆಲ್ಸಿದ್ದೀರಾ, ಎಲ್ಲರೂ ಗೆಲ್ಸಿದ್ದೀರಾ. ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತು ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.